ನಮ್ಮ ಹಳೆಯನಿಗೆ ಆಲೂ ಚಿಪ್ಸ್ ಅಂದರೆ ಭಾಳ ಇಷ್ಟ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಆಲೂ ಚಿಪ್ಸ್. ಮಾಡುವ ವಿಧಾನ: 1 kg ಹಾಲು ತಗೋಬೇಕು. ಈ ಥರ ಎಲ್ಲ ಮ್ಯಾಲಿಂದೆಲ್ಲ ಸೊಪ್ಪೆ ತೆಗಿಬೇಕು. ಹಾಲು ಈ ಥರ ದೊಡ್ಡ ಸೈಜು ದೊಡ್ಡ ಗಾತ್ರ ತರಬೇಕು. ಹಾಲು ಈ ಥರ 30 ರೂಪಾಯಿ kg ಅಂದರು. ಹಾಲು 1 kg ತೊಗೊಂಡ್ಬಿಟ್ಟಿನಿ. ನಮ್ಮ ಒಳಗೆ ಭಾಳ ಇಷ್ಟ ಅಂತ ಆಲೂ ಚಿಪ್ಸ್ ಅಂದರೆ ಅವರಿಗೆ. ನನ್ನ ಅಡುಗೆ ಮಾಡುವುದು ಆಲೂ ಚಿಪ್ಸ್ ಮಾಡೋದು ನನಗೆ ಭಾಳ ಇಷ್ಟ. ನಂದು ಪುಣ್ಯ. ನನ್ನ ಅಡುಗೆ ನಾನು ಆಲೂ ಚಿಪ್ಸ್ ಮಾಡಿಕೊಡ್ತೀನಲ್ಲ, ಅದು ನನ್ನ ಭಾಗ್ಯ. ಆ ಥರ ಚಿಪ್ಸ್ ಎಲ್ಲ ಆಲೂಗಡ್ಡೆದೆಲ್ಲ ಸೊಪ್ಪೆ ತೆಗೆದ ಮೇಲೆ ಈ ಥರ ಎಲ್ಲ ಗೀರ್ಕೋಬೇಕು. ಎಲ್ಲ ಈ ಥರ ಆಗಬೇಕು. ಎಲ್ಲ ಆಲೂ ಚಿಪ್ಸ್ ಈ ಥರ ಆಗಬೇಕು. ಲೇಯರ್ಸ್ ಎಲ್ಲ ಬರಬೇಕು ಈ ಥರ ಎಲ್ಲ. ಮತ್ತು ನೀರಲ್ಲಿ ಹಾಕಬೇಕು ಇವಕ್ಕೆ ಈ ಥರ. ಆಲೂ ಚಿಪ್ಸು ಈ ಥರ ಎಲ್ಲ ತೆಗೆದ ಮೇಲೆ ಚಿಪ್ಸ್ ಈ ಥರ ಲೇಯರ್ಸ್ ಆದಮೇಲೆ ತೊಳ್ಕೊಬೇಕು ನೀರಲ್ಲೆಲ್ಲ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೋಬೇಕಿತ್ತು. ಈ ಥರ 3 ಸರ್ತಿ ವಾಶ್ ಮಾಡ್ಕೋಬೇಕು. ಆ ಸೈಡು ನೀರು ಕುದಿಲಿಕ್ಕೆ ಇಟ್ಟೀನಿ. ಬಿಸಿ ನೀರು ಇದೆಲ್ಲ ಕುದಿಸ್ಬೇಕು ನೀರಲ್ಲಿ, ಬಿಸಿ ನೀರಲ್ಲಿ ಚೆನ್ನಾಗಿ. ಈ ಥರ ಬರುತ್ತೆ ಎಲ್ಲ. ಇದು ಆಲೂ ಚಿಪ್ಸ್ ಮಾಡಿದ ಮೇಲೆ ಈ ಥರ ಬರುತ್ತೆ ಎಲ್ಲ. ಇದು ತೊಳ್ಕೊಬೇಕು ನಾವು. ನೀರು ಕುದಿಲಿಕ್ಕೆ ಇಟ್ಟೀನಿ. ಈ ಥರ ಇದರಲ್ಲಿ ಹಾಕಬೇಕು. ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಕಬೇಕು. 1 kg ಹಾಲು 2 ಟೈಮ್ ಮಾಡ್ಕೋಬೇಕು. ಎಲ್ಲ ಒಂದೇ ಸರಿಗೆ ಹಾಕೋ ಹೋಗಬೇಡಿ, 2 ಟೈಮ್ ಆಗುತ್ತೆ ನೋಡಿ. ಕುದಿಯೋ ನೀರಲ್ಲಿ ಉಪ್ಪು ಹಾಕಿನಿ. ಉಪ್ಪು ಹಾಕಿ ಈ ಥರ ಕಲಿಸ್ಕೋತಾ ಇರಬೇಕು. ಮೇಲೆ ಕೆಳಗೆ ಮಾಡ್ಕೋತಾ ಇರಬೇಕು ಸ್ವಲ್ಪ. ಕುದಿಬೇಕು ಚಿಪ್ಸ್ಗಳೆಲ್ಲ. ಇನ್ನು ಸ್ವಲ್ಪ ಮುಚ್ಚಿ ಪರವಾಗಿಲ್ಲ. ನೀವು ಚೆಕ್ ಮಾಡ್ಕೋಬೇಕು. ಈ ಥರ ಅಂದರೆ ಮೆತ್ತಗಿರ್ಬೇಕು. ಹಿಂಗೆ ಈ ಥರ ಮೆತ್ತಗಾಗಬೇಕು. ಹಿಂಗೆ ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಕುದಿಬೇಕಿದು. ನೀವು ಚಿಪ್ಸ್ ಮುಟ್ಟಿ ನೋಡಿ ಮೆತ್ತಗಾಗಬೇಕು ಈ ಥರ. ಹಿಂಗೆ ಲೇಟ್ ಮಾಡಿದಷ್ಟು ಮತ್ತೆ ಬರೋದಿಲ್ಲ. ಒಳ್ಳೆ ಇದು ಮುರಿದೋಗ್ಬಿಡ್ತಿ ಹಪ್ಪಳು ನೋಡಿ. ಈ ಥರ ಆಗಬೇಕಿದು. ಫೋಲ್ಡ್ ಮಾಡಿ ಈ ಥರ ಮುರಿಬೇಡ್ದು. ಈ ಥರ ಆಗಬೇಕಿದು. ಮುರಿದೋಗ್ಬಿಟ್ರೆ ಅದು ಜಾಸ್ತಿ ಕುದ್ದಂಗೆ. ರೆಡಿ ಆದಮೇಲೆ ಕುದಿಸಿದ ಮೇಲೆ ಈ ಥರ ಒಂದು ಒಣಗಬೇಕು. ಈ ಥರ ಕವರ್ ಮೇಲೆ ಹಿಂಗೆ ಒಣೆ ಹಾಕಿ ಅಂಟ್ಕೋಬಾರ್ದು ಒಂದಕ್ಕೊಂದು. ಅವಾಗ ತಿರುಗಾಕೋತಾ ಇರಬೇಕು, ತಿರುಗಿಸ್ಕೋತಾ ಈ ಥರ. ಸಾಯಂಕಾಲ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ವೈಟ್ ಕಲರ್ ಅದು ಅಂದರೆ ಸಕ್ಸಸ್. ಇಲ್ಲಾಂದರೆ ಮತ್ತೆ ಸ್ಫಟಿಕ ಹಾಕಿ ಮತ್ತೊಂದು ಸರಿ ಟ್ರೈ ಮಾಡಬೇಕು. ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿ, ನಿನ್ನೆ ಮಾಡಿದ್ದು ಆಲೂ ಚಿಪ್ಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿವಿ. ಆಮೇಲೆ ಎಣ್ಣೆಯಲ್ಲಿ ಕರೆದು ಬಿಟ್ಟಿನಿ. ಸರಿಯಾಗಿ ಬಂದವು ನೋಡ್ರಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿ ಕರಿಬೇಕು. ಲೇಯರ್ ಥರ ಇಲ್ಲ ನೋಡಿ. ಆಮೇಲೆ ಉಪ್ಪು ಖಾರ ಈ ಥರ ಹಿಂಗೆ ಉದುರಿಸಿ ಈ ಥರ. ಮನೆಯ ರುಚಿನೇ ಬೇರೆ, ಅಂಗಡಿ ರುಚಿನೇ ಬೇರೆ. ಅಂಗಡಿಯಲ್ಲಿ
ರೂಪಾಯಿಗೆ ಅಷ್ಟೇ ಬಂದಿರ್ತವೆ 5-6. ಸ್ವಲ್ಪ ಕಷ್ಟ ಆದರೆ ಆಯಿತು, ಮನೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು. ಸೂಪರ್ ಟೇಸ್ಟಿ, ಸೂಪರ್.